ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಮಲ್ಕೂರ್ ಡೈರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂಗಾರು ಹಂಗಾಮಿನ 2026ರ ಯೋಜನೆ ಬಗ್ಗೆ ಮಾತಾಡೋಣ. ಅದಕ್ಕಾಗಿ ದಯವಿಟ್ಟು ಪೂರ್ಣ ಪ್ರೆಸೆಂಟೇಷನ್ ಅನ್ನು ದಯವಿಟ್ಟು ಕೇಳಿ. ಈ ಯೋಜನೆಯಲ್ಲಿ ಅಂದರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಖರೀಫ್ ಅಥವಾ ಮುಂಗಾರು 2026ರಲ್ಲಿ ಯಾವ ಯಾವ ಬೆಳೆಗಳನ್ನು ನೀವು ವಿಮೆ ಮಾಡಿಸಬಹುದು. ಈ ವಿಮೆ ಮಾಡಿಸುವ ಬೆಳೆಗಳು ರಾಜ್ಯದಿಂದ ರಾಜ್ಯಕ್ಕೆ ಹಾಗೂ ರಾಜ್ಯದಲ್ಲೇ ಜಿಲ್ಲೆಯಿಂದ ಜಿಲ್ಲೆಗೂ ಕೂಡ ಬೇರೆ ಬೇರೆ ಬೆಳೆಗಳಾಗಿರ್ಬೋದು. ಆದರೆ ಒಟ್ಟಾರೆ ನೋಡಿದಲ್ಲಿ ಈ ಬೆಳೆಗಳು ಯಾವ್ಯಾವಿವೆ ಅಂದರೆ ಆಹಾರ ಬೆಳೆಗಳು, ಬೇಳೆಕಾಳುಗಳು, ಎಣ್ಣೆ ಬೀಜಗಳು ಮತ್ತು ವಾಣಿಜ್ಯ ಬೆಳೆಗಳು. ಆಹಾರ ಬೆಳೆಗಳಲ್ಲಿ ಭತ್ತ, ಅಕ್ಕಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ರಾಗಿ ಮತ್ತು ಇತರ ಸಣ್ಣ ಧಾನ್ಯಗಳು ಈ ವಿಮೆ ಯೋಜನೆಯಡಿಯಲ್ಲಿ ಬರುತ್ತವೆ. ಬೇಳೆಕಾಳುಗಳಲ್ಲಿ ತೊಗರಿ, ಹೆಸರು, ಉದ್ದು, ಕಡಲೆ ಮತ್ತು ಇತರ ಯಾವುದೇ ಬೇಳೆಕಾಳುಗಳು ಈ ಯೋಜನೆಯಲ್ಲಿ ವಿಮೆ ಮಾಡಿಸಬಹುದಾಗಿದೆ. ಎಣ್ಣೆ ಬೀಜಗಳಾದರೆ ಶೇಂಗಾ ಅಥವಾ ನೆಲಗಡಲೆ, ಸೋಯಾಬೀನ್, ಸೂರ್ಯಕಾಂತಿ, ಎಳ್ಳು, ಹರಳೆಣ್ಣೆ ಇತ್ಯಾದಿಗಳನ್ನು ನೀವು ವಿಮೆ ಮಾಡಿಸಬಹುದಾಗಿದೆ. ವಾಣಿಜ್ಯ ಬೆಳೆಗಳು ಅಂದರೆ ಕಮರ್ಷಿಯಲ್ ಬೆಳೆಗಳಲ್ಲಿ ಹತ್ತಿ, ಕಬ್ಬು ಇತ್ಯಾದಿ ಕೂಡ ನೀವು ವಿಮೆ ಮಾಡಿಸಬಹುದು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಬೆಳೆಗಳನ್ನು ರಾಜ್ಯವಾರು, ಜಿಲ್ಲಾವಾರು ಸರ್ಕಾರದ ಅಧಿಸೂಚನೆಯಂತೆ ಒಳಗಾಗಿರುತ್ತದೆ. ಅಂದ್ರೆ ಯಾವುದೇ ರಾಜ್ಯದಲ್ಲಿ ಅಲ್ಲಿನ ಪ್ರಮುಖ ಬೆಳೆಗಳು ಅಥವಾ ಈವನ್ ರಾಜ್ಯದ ಜಿಲ್ಲೆಯಲ್ಲಿಯೂ ಕೂಡ ಬೇರೆ ಬೇರೆ ಆಗಿರುತ್ತದೆ. ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ತೊಗರಿ ಪ್ರಮುಖ ಬೆಳೆ ಇದೆ, ಆದರೆ ಬೇರೆ ಬೀದರು ಅಥವಾ ಬೇರೆ ಕಡೆ ಬೇರೆ ಬೆಳೆಗಳು ಇರಬಹುದು. ಈ ರೀತಿ ಇರ್ತದೆ. ಅದಕ್ಕಾಗಿ ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆ ಬೇರೆ ಬೆಳೆಗಳನ್ನು ಕವರ್ ಮಾಡಿದ್ದಾರೆ. ಈ ಪ್ರಕಾರ ಕರ್ನಾಟಕದಲ್ಲಿ ಏನೇನು ಯಾವ ಯಾವ ಬೆಳೆಗಳನ್ನು ನಾವು ವಿಮೆ ಮಾಡಿಸಬಹುದು ಅದರಲ್ಲಿ ಪ್ರಮುಖ ಬೆಳೆಗಳು ತಿಳಿದುಕೊಳ್ಳೋಣ. ಧಾನ್ಯಗಳು ಮತ್ತು ಸಣ್ಣ ಧಾನ್ಯಗಳಲ್ಲಿ ಯಾವ ಅಂದರೆ ಭತ್ತ, ಅಕ್ಕಿ, ಮೆಕ್ಕೆಜೋಳ, ಜೋಳ, ರಾಗಿ ಇವೆಲ್ಲ ಬೆಳೆಗಳನ್ನು ನಾವು ವಿಮೆ ಮಾಡಿಸಬಹುದಾಗಿದೆ ಈ ಯೋಜನೆಯ ಅಡಿಯಲ್ಲಿ. ಈಗ ಬೇಳೆಕಾಳುಗಳು ತಗೊಂಡ್ರೆ ತೊಗರಿ, ಉದ್ದು, ಹೆಸರು, ಹುರುಳಿಕಾಳು ಅಥವಾ ಅಲಸಂದೆ ಈ ಬೆಳೆಗಳನ್ನು ನಾವು ಈ ಯೋಜನೆಯಡಿ ವಿಮೆ ಮಾಡಿಸಬಹುದು. ಇನ್ನು ವಾಣಿಜ್ಯ ಬೆಳೆಗಳಲ್ಲಿ ತಗೊಂಡ್ರೆ ಹತ್ತಿ, ಕಬ್ಬು, ಇದೇ ರೀತಿ ಎಣ್ಣೆ ಬೀಜಗಳು ಶೇಂಗಾ, ಸೋಯಾಬೀನ್, ಸೂರ್ಯಕಾಂತಿ ಮತ್ತು ಎಳ್ಳು. ಇನ್ನು ತೋಟಗಾರಿಕೆ ಅಥವಾ ವರ್ಷ ಪೂರ್ತಿ ಇರುವ ಬೆಳೆಗಳು ವಿಮೆ ಮಾಡಿಸಬೇಕಾದರೆ ಈ ರೀತಿ ಬೆಳೆಗಳಿವೆ: ಟೊಮೆಟೊ, ಎಲೆಕೋಸು, ಅರಿಶಿಣ, ಬಾಳೆ, ಮೆಣಸಿನಕಾಯಿ ಇತ್ಯಾದಿ. ನಿಮಗೆ ನಿಮ್ಮ ಜಿಲ್ಲೆಯಲ್ಲಿ ನಿಖರವಾದ ಯಾವ ಬೆಳೆಗಳು ಕವರ್ ಮಾಡಬೇಕು ಅಥವಾ ಯಾವ ಬೆಳೆಗಳನ್ನು ವಿಮಾ ಮಾಡಿಸಬೇಕಾದರೆ ಇಲ್ಲಿ ವೆಬ್ಸೈಟ್ ಬರೆದಿದ್ದೇನೆ. ವೆಬ್ಸೈಟಿನ ಲಿಂಕ್ ಇನ್ನು ಕೊಟ್ಟಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕುತ್ತೇನೆ. ಅದರ ವೆಬ್ಸೈಟಿನ ಅಡ್ರೆಸ್ ಇದೆ pmfby.gov.in ಗೆ ಹೋಗಿ ಅಲ್ಲಿ ಕೇಳಿದ ಮಾಹಿತಿಯನ್ನು ನೀವು ಪಂಚ್ ಮಾಡಿದರೆ ನಿಮಗೆ ನಿಖರವಾದ ಬೆಳೆ ವಿಮೆ ಮಾಡಿಸಬಹುದಾದ ಬೆಳೆಯನ್ನು ಅಲ್ಲಿ ನಿಮಗೆ ಸಿಗಬಹುದು. ಅದೇ ರೀತಿ ಇಲ್ಲ ನಮಗೆ ವೆಬ್ಸೈಟ್ಗೆ ಹೋಗೋದು ತೊಂದರೆ, ನಾವು ಅಷ್ಟು ಓದಿಲ್ಲ ಬರೆದಿಲ್ಲ ಅಂದ್ರೆ ನೀವು ಗ್ರಾಮ 1 ಕೇಂದ್ರಕ್ಕೆ ಭೇಟಿ ನೀಡಿ ಹೋಗ್ಬಹುದು. ಅಲ್ಲಿ ನೀವು ನಿಖರವಾದ ಮಾಹಿತಿ ತಗೊಳ್ಬಹುದು. ಇನ್ನು ಕರ್ನಾಟಕದಲ್ಲಿ ರೈತರು ಎಷ್ಟು ಪ್ರೀಮಿಯಂ ಕೊಡಬೇಕು, ಇವೆಲ್ಲ ಬೆಳೆಗಳು ಯಾವ್ಯಾವ ಕವರ್ ಆಗಿರ್ತವೆ ಅಂತ ಹಿಂದಿನ ಸ್ಲೈಡ್ ನಲ್ಲಿ ನೋಡಿದ್ವು. ಈಗ ಈ ಸ್ಲೈಡ್ ಅಲ್ಲಿ ಎಷ್ಟು ಪ್ರೀಮಿಯಂ ಕೊಡಬೇಕು. ಪ್ರೀಮಿಯಂ ಅಂದ್ರೆ ಏನು? ನಾವು ಕೊಡುವ ಮೊತ್ತ. ನಾವು ನಮ್ಮ ಬೆಳೆಗಳನ್ನು ಎಷ್ಟು ಅಮೌಂಟಿಗಾಗಿ ಇದು ಮಾಡಿರ್ತೇವೆ, ಇನ್ಶೂರೆನ್ಸ್ ಮಾಡಿರ್ತೇವೆ, ಅದಕ್ಕೆ ಎಷ್ಟು ಪ್ರೀಮಿಯಂ ಕೊಡಬೇಕು. ಆ ಒಂದು ಪ್ರೀಮಿಯಮು ಸರ್ಕಾರ ಮತ್ತು ಇನ್ಶೂರೆನ್ಸ್ ಕಂಪನಿ ಯಾವ ರೀತಿಯಿಂದ ಮಾಡಿರ್ತದೆ, ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅನ್ನೋದು ಬೇಸಿಕಲಿ 3 ಮೇಜರ್ ಫ್ಯಾಕ್ಟರ್ಸ್. ಒಂದು, ಕಳೆದ 7 ವರ್ಷಗಳಲ್ಲಿ 5 ವರ್ಷಗಳ ಜಿಲ್ಲಾ ಸರಾಸರಿ ಇಳುವರಿ ಎಷ್ಟು ಬಂದಿದೆ ಒಂದು ಜಿಲ್ಲೆಗೆ
ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಬೆಳೆ ತಗೊಂಡ್ರೆ ಲಾಸ್ಟ್ ಕಳೆದ 7 ವರ್ಷಗಳಲ್ಲಿ 5 ವರ್ಷದ ಡೇಟಾ ತಗೊಂಡು ಅದರಲ್ಲಿ ಸರಾಸರಿ ಎಷ್ಟು ಇಳುವರಿ ಬಂದಿದೆ ಇದು ಒಂದು ಪಾಯಿಂಟ್. ಇನ್ನೂ ಒಂದು ಪಾಯಿಂಟ್ ಅಂದ್ರೆ MSP ಅಥವಾ ಮಾರುಕಟ್ಟೆ ಬೆಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಗೌರ್ಮೆಂಟ್ ಏನ್ ಕೊಡುತ್ತೆ, ಸರ್ಕಾರ ಏನ್ ಕೊಡುತ್ತೆ ರೈತರಿಗೆ ಆ ಬೆಳೆಗೆ, ಮತ್ತು ಮಾರುಕಟ್ಟೆ ಬೆಲೆ ಏನಿದೆಯೋ ಅದರಲ್ಲಿ ಯಾವುದು ಹೆಚ್ಚಿದೆಯೋ ಅದನ್ನು ಗಮನಿಸಿ. ಇನ್ನೂ ಒಂದು ಪಾಯಿಂಟ್ ಅಂದ್ರೆ ನಷ್ಟ ಪರಿಹಾರ ಮಟ್ಟ, ಅಂದ್ರೆ ಕ್ಲೇಮ್ ಎಷ್ಟು ಪರ್ಸೆಂಟೇಜ್ ಆಫ್ ಕ್ಲೇಮ್ ಬಂದಿದೆ ನಿಮ್ಮ ಪ್ರೀಮಿಯಂ. ಉದಾಹರಣೆಗೆ ಈಗ 100 ಕೋಟಿ ಪ್ರೀಮಿಯಂ ತಗೊಂಡಿದ್ರೆ ಸರ್ಕಾರ ಅಥವಾ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಎಷ್ಟಾಗಿದೆ, 70% ಆಫ್ ದ 100 ಕೋಟಿ ಅಥವಾ 80%, 100 ಕೋಟಿ 80% ಅಥವಾ 90%. ಈ ಆಧಾರದ ಮೇಲೆ, ಇವು 3 ಆಧಾರದ ಮೇಲೆ ಇನ್ಶೂರೆನ್ಸ್ ಕಂಪನಿ ವಿಮೆಯ ಮೊತ್ತ ಅಂದರೆ ಪ್ರೀಮಿಯಂ ನಿರ್ಧಾರ ಮಾಡುತ್ತದೆ. ಆ ಪ್ರಕಾರ ರೈತರಿಗೆ ಕೊಡಬೇಕಾದ ಪ್ರೀಮಿಯಂ ಎಷ್ಟು ಅಂದ್ರೆ ಕೇವಲ 2%, ಸಮ್ ಇನ್ಶೂರ್ಡ್ 2%, ಅಂದ್ರೆ ಇನ್ನು ಉಳಿದ 98% ಗೌರ್ಮೆಂಟ್ ಕೊಡುತ್ತದೆ. ಗೌರ್ಮೆಂಟ್ ಅಂದ್ರೆ ಯಾವ್ಯಾವ, ರಾಜ್ಯ ಸರ್ಕಾರದ್ದು ಸ್ವಲ್ಪ ಪರ್ಸೆಂಟೇಜ್ ಇದೆ, ಕೇಂದ್ರ ಸರ್ಕಾರದ್ದು ಸ್ವಲ್ಪ ಪರ್ಸೆಂಟೇಜ್ ಇದೆ. ಈ 98% ನಲ್ಲಿ ಹೌದದ್ರ ಪಾಲು ಇದೆ. ಅದೇ ಪ್ರಕಾರ ರೈತರಿಗೆ ಕೊಡಬೇಕಾಗಿದ್ದು ಕೇವಲ ಅಂದ್ರೆ 2%, ಸಮ್ ಇನ್ಶೂರ್ಡ್ 2%. ಸಮ್ ಇನ್ಶೂರ್ಡ್ ಅಂದ್ರೆ ಏನು, ನೆಕ್ಸ್ಟ್ ಒಂದು ಉದಾಹರಣೆ ನೋಡ್ಕೊಳ್ಳೋಣ. ಪ್ರೀಮಿಯಂ ಹೇಗೆ ಲೆಕ್ಕಾಚಾರ ಮಾಡಬಹುದು, ಪ್ರೀಮಿಯಂ ಕ್ಯಾಲ್ಕುಲೇಷನ್ ಕಂಪ್ಯೂಟೇಷನ್ ಹೇಗೆ ಮಾಡಬಹುದು ಅಂತ ಒಂದು ಉದಾಹರಣೆ ಮೂಲಕ ಒಂದು 2-3 ಬೆಳೆಗಳನ್ನು ಗುಲ್ಬರ್ಗಾ ಜಿಲ್ಲೆ, ಕಲಬುರಗಿ ಜಿಲ್ಲೆಯ ಬೆಳೆಗಳಿಗಾಗಿ ನಾವು ಲೆಕ್ಕ ಮಾಡಿದ್ದೇವೆ. ಈಗ ತೊಗರಿ, ಮಳೆ ಆಶ್ರಿತ ತೊಗರಿ ಇದ್ದರೆ 1 ಎಕರೆ ನಿಮಗೆ ವಿಮೆ ಮಾಡಿಸೋದಿದ್ದರೆ ಆ 1 ಎಕರೆ ವಿಮೆದು 19,425. ಅದರ 2% ರೈತ ಕೊಡ್ಬೇಕಂದ್ರೆ 388 ರೂಪಾಯಿ. ಇದು ಅಂದಾಜು ಲೆಕ್ಕ ಇದೆ. ನಿಖರವಾದ ನಿಮಗೆ ಪ್ರೀಮಿಯಂ ಎಷ್ಟು ಕೊಡಬೇಕು ನಿಮಗೆ 1 ಎಕರೆಗೆ ಯಾವ ಬೆಳೆಗೆ ಅಂದ್ರೆ ನೀವು ಮೊದಲು ಹೇಳದಂತೆ ಯಾವ ಬ್ಯಾಂಕು ಅಥವಾ CSC ಅಥವಾ ಗ್ರಾಮವನ್ ಕೇಂದ್ರಗಳಿಗೆ ಭೇಟಿಯಾಗಿ ನಿಮ್ಮ ದಾಖಲೆಗಳನ್ನು, ಪಹಣಿ ಮತ್ತು ಆಧಾರ್ ಕಾರ್ಡು ಅಥವಾ ಬ್ಯಾಂಕ್ ಪಾಸ್ಬುಕ್ ಅವೆಲ್ಲ ನೀವು ತೋರಿಸಿದ್ರೆ ನಿಮಗೆ ನಿಖರವಾಗಿ ಹೇಳುತ್ತಾರೆ. ಅದೇ ರೀತಿ ನೀರಾವರಿಗೆ 406 1 ಎಕರೆಗೆ, ಉದ್ದು ಮಳೆ ಆಶ್ರಿತಕ್ಕೆ 265, ಹೆಸರು ಮಳೆ ಆಶ್ರಿತಕ್ಕೆ 269. ಈ ರೀತಿ ಒಂದು ನಿಮಗೆ ಜಸ್ಟ್ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಅಮೌಂಟ್ ಪ್ರೀಮಿಯಂ ಮೊತ್ತ ಹೆಚ್ಚು ಕಡಿಮೆ ಆಗ್ಬೋದು, ಕೇವಲ ಅಂದಾಜಿಗಾಗಿ ಒಂದು ಐಡಿಯಾ ಬರಲಿ ಅಂತ ಈ ನಿಮಗೆ ಇಲ್ಲಿ ಕಂಪ್ಯೂಟೇಷನ್ ಮಾಡಿದ್ದೇನೆ. ಇದು ಮುಖ್ಯವಾದ ವಿಚಾರ. ನಾವು ಎಲ್ಲಿ ನೋಂದಣಿ ಮಾಡಿಸಬೇಕು ಮತ್ತು ಯಾವಾಗ ನೋಂದಣಿ ಮಾಡಬೇಕು. ಯಾವಾಗ ನೋಂದಣಿ ಮಾಡ್ಬೇಕಂದ್ರೆ ಇನ್ಶೂರೆನ್ಸ್ ಮಾಡಿಸಬೇಕಾದ ಕೊನೆಯ ದಿನಾಂಕ ಜುಲೈ 31, 2026. ಎಲ್ಲಿ ಮಾಡಿಸ್ಬೇಕಂದ್ರೆ CSC ಕಾಮನ್ ಸರ್ವಿಸ್ ಸೆಂಟರ್, ಗ್ರಾಮವನ್ ಕೇಂದ್ರ, PACS ದಾಖಲೆಗಳು. PACS ದಾಖಲೆಗಳು ತಗೊಂಡು ಹೋಗ್ಬೇಕು ಅಂದ್ರೆ RTC ಅಂದ್ರೆ ಪಹಣಿ, ನಿಮ್ಮ ರೈತರ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ತಗೊಂಡು ಹೋಗಿ ನೀವು ನಿಮ್ಮ ಹೊಲದ ಮತ್ತು ಅದರಲ್ಲಿರುವ ಬೆಳೆಗಳ ಇನ್ಶೂರೆನ್ಸ್ ವಿಮೆಯನ್ನು ಮಾಡಿಸಬಹುದು. ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ ವೆಬ್ಸೈಟ್ ಇದೆ, samrakshana.karnataka.govin ಅಂತಿದೆ. ಅಥವಾ ರೈತ ಸಂಪರ್ಕ ಕೇಂದ್ರ PACS ಸಂಪರ್ಕ ಮಾಡಬಹುದು. ಇಲ್ಲಾಂದ್ರೆ pmfby.gov.in ಅದಕ್ಕೂ ನೀವು ಸಂಪರ್ಕ ಮಾಡಿದರೆ, ಆ ವೆಬ್ಸೈಟ್ಗೆ ಸಂಪರ್ಕ ಮಾಡಿದರೆ ಅಲ್ಲಿನೂ ನಿಮಗೆ ಹೆಚ್ಚಿನ ಮಾಹಿತಿ ಸಿಗಬಹುದು. ಅಥವಾ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮಗೆ ಏನಾದರೂ ಡೌಟ್ ಅಥವಾ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ನನಗೆ ಬರೆಯಬಹುದು. ನಾನು ನಿಮಗೆ ಆದಷ್ಟು ನಿಮ್ಮ ಡೌಟು ಅಥವಾ ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನ ಮಾಡ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಅಥವಾ ಇದೇ ತರದ ಇನ್ನಷ್ಟು ಮಾಹಿತಿಗಳು ನಿಮಗೆ ಬೇಕಾಗಿದ್ದರೆ ನಮ್ಮ ಈ ಚಾನಲ್ ಮಲ್ಕೂರ್ ಡೈರೀಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಅಂಡ್ ಕಮೆಂಟ್ ಸೆಕ್ಷನ್ದಲ್ಲಿ ನೀವು ಬರೀರಿ ಇನ್ನು ಎಂತಹ ನಿಮಗೆ ಯಾವ ರೀತಿ ಮಾಹಿತಿ ಬೇಕು ಅಂತ ನೀವು ಹೇಳಿದರೆ ನಾನು ಆ ರೀತಿ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಮಾಡಬಹುದು. ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.